ನಮಸ್ಕಾರ, ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ರೈತ ಪರ ಹೋರಾಟವಾಗಿ ಪರಿಣಮಿಸಿದ ನೈಸ್ ರಸ್ತೆ ಟೋಲ್ ವಿವಾದ, ರೈತರಿಗೆ ಭರ್ಜರಿ ಜಯ. ಬೆಂಗಳೂರಿನ ನೈಸ್ ರಸ್ತೆ ಟೋಲ್ ಪ್ಲಾಜಾದಲ್ಲಿ ಇಂದು ರೈತರು ಹಾಗೂ ಹೋರಾಟಗಾರರ ಪರವಾದ ದೊಡ್ಡ ಬೆಳವಣಿಗೆ ಎಂದು ನಡೆದಿದೆ. ಎಬಿಆರ್ಪಿ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಯಣ್ಣ ಎಸ್ ಅವರ ವಾಹನವನ್ನ ಟೋಲ್ ಸಿಬ್ಬಂದಿ ತಡೆದಾಗ ಈ ಘಟನೆ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಸಾಮಾನ್ಯವಾಗಿ ನೈಸ್ ರಸ್ತೆಯಲ್ಲಿ ರೈತರಿಗೆ ಹಾಗೂ ಹೋರಾಟಗಾರರಿಗೆ ಸುಗಮ ಸಂಚಾರಕ್ಕೆ ಅನುಮತಿ ಇರಲಿಲ್ಲ. ಪ್ರತಿಯೊಬ್ಬರಿಗೂ ಪಾಸ್ ಮತ್ತು ಟ್ಯಾಗ್ ಕಡ್ಡಾಯ ಎಂದು ಸಿಬ್ಬಂದಿ ತಡೆಯುತ್ತಿದ್ದರು. ಆದರೆ ಇಂದು ಡಾಕ್ಟರ್ ಜಯಣ್ಣ ಅವರನ್ನು ತಡೆದಾಗ ಅವರು ರೈತರು ಮತ್ತು ದೈನಂದಿನ ಪ್ರಯಾಣಿಕರ ಸಮಸ್ಯೆಗಳ ಪರ ಧ್ವನಿ ಎತ್ತಿದ್ರು. ಅನಗತ್ಯ ವಿಳಂಬ ಮತ್ತು ಪಾಸ್ ಸಮಸ್ಯೆಗಳಿಂದ ರೈತರ ಸಾಗಾಣಿಕೆಗೆ ಆಗುತ್ತಿರುವ ತೊಂದರೆಗಳನ್ನು ಖಂಡಿಸಿ ಶಾಶ್ವತ ಪರಿಹಾರಕ್ಕೆ ಪಟ್ಟು ಹಿಡಿದು ಹೋರಾಟಕ್ಕೆ ಮುಂದಾದರು. ಇನ್ನು ಹೋರಾಟದ ಕಾವು ಹೆಚ್ಚಾಗುತ್ತಿದ್ದಂತೆ ಟೋಲ್ ನಿರ್ವಹಣಾ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮಧ್ಯಸ್ಥಿಕೆ ವಹಿಸಿದರು. ಸುದೀರ್ಘ ಮಾತುಕತೆಯ ಬಳಿಕ ರೈತರ ಹಾಗೂ ಹೋರಾಟಗಾರರಿಗೆ ಫಾಸ್ಟ್ಯಾಗ್ ಮತ್ತು ಪಾಸ್ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಅಧಿಕಾರಿಗಳ ಈ ಸ್ಪಷ್ಟ ಭರವಸೆಯೊಂದಿಗೆ ಪರಿಸ್ಥಿತಿ ಶಾಂತಗೊಂಡಿದ್ದು, ಇನ್ನು ಮುಂದೆ ನೈಸ್ ರಸ್ತೆಯಲ್ಲಿ ರೈತರಿಗೆ ಹಾಗೂ ಯಾವುದೇ ರೀತಿಯ ಹೋರಾಟಗಾರರಿಗೆ ಸುಗಮವಾಗಿ ಹಾದು ಹೋಗಲು ಅನುಮತಿ ಸಿಕ್ಕಿದೆ. ರೈತ ಪರ ಹೋರಾಟಗಾರರು ಇದನ್ನ ರೈತರ ಗೆಲುವು ಎಂದು ಬಣ್ಣಿಸಿದ್ದು, ದೈನಂದಿನ ಪ್ರಯಾಣಿಕರು ಸಹ ಈ ಕ್ರಮವನ್ನು ಸ್ವಾಗತಿಸಿದ್ದಾರೆ. ನಮ್ಮ ಭೂಮಿಗೆ ನಮಗ್ ಬಿಟ್ಟಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಬಿಡ್ತೀರಾ? ಕರೀರಿ ಅವ್ರಿಗೆ, ನಾವು ಬರ್ಬೇಕು. ನಮ್ ಭೂಮಿಗೆ ನಾವ್ ಬಿಟ್ಕೊಂಡು ಹೋಗ್ಬೇಕಾ? ನಿಮ್ಗೆ ನಮ್ ಜಾಗ ತಗೊಂಡು ಒಂದೊಂದು ರೂಲ್ಸ್ ಏನು ಪ್ರಯೋಜನ ಇಲ್ವಾ? ಪ್ರಯೋಜನ ಇಲ್ವಾ? ಅಲ್ಲ, ಒಬ್ಬೊಬ್ಬ ಅಲ್ಲ, ಬೆಳಗ್ಗೆ ಇದೇ ಕಾಲದಲ್ಲಿ ಹೋಗಿದ್ದೀವಿ. ಈಗ ಆಗಲ್ಲ ಏನ್ ಕತೆ? ನಾವೇನೇನು ರೈತ ಕೊಟ್ಟ ಕೊಟ್ಟಿದ್ದೀನಲ್ಲ ಕಾರ್ಯಾಧ್ಯಕ್ಷರು ಏನು